ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಆಗಿರ್ಬೋದು, ಶಾಲಾ ಶಿಕ್ಷಣ ಇಲಾಖೆಯ ಕಡೆಯಿಂದ ಆಗಿರ್ಬೋದು ಒಂದು ಸಭೆಯನ್ನು ನಡೆಸೋದರ ಮುಖಾಂತರದಲ್ಲಿ ಶಿಕ್ಷಣ ಸಚಿವರ ಒಂದು ಹಂತದಲ್ಲಿ ಒಂದು ಸಭೆ ಕೂಡ ನಡೀತು ಅಂತ ಹೇಳ್ಬೋದಾಗಿರುವಂಥದ್ದು. ಈ ಇಲಾಖೆಗಳ ಕಡೆಯಿಂದ ಪ್ರಮುಖವಾಗಿ ಕೆಲವೊಂದು ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿರುವಂಥದ್ದಾಗಿರುತ್ತೆ. ಪರೀಕ್ಷೆಗೆ ಸಂಬಂಧಪಟ್ಟಂತೆ SLC ಹಾಗೂ ಸೆಕೆಂಡ್ PUC ಒಂದು ಮಕ್ಕಳ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥದ್ದಾಗಿರುತ್ತೆ. ಪರೀಕ್ಷೆಗೆ ಸಂಬಂಧಪಟ್ಟಂತೆ ಅವರು ತೆಗೆದುಕೊಳ್ತಿರುವಂಥ ಕಠಿಣ ಕ್ರಮಗಳಿಗೆ ಸಂಬಂಧಪಟ್ಟಂತೆ, ಮಕ್ಕಳ ಒಂದು ಸುರಕ್ಷತೆಗೆ ಸಂಬಂಧಪಟ್ಟಂತೆ, ಮಕ್ಕಳಿಗೆ ಒಂದು ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳ್ಕೊತಾ ಇದ್ದೀರಾ ನೀವು. ಸೆಕೆಂಡ್ PUC ಮಕ್ಕಳುಗಳಿಗೆ ಪರೀಕ್ಷೆ ಫೆಬ್ರವರಿ 28, 2026ರಿಂದ ಮಾರ್ಚ್ 17, 2026 ತನಕ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ ತನಕ ಒಂದು ಪರೀಕ್ಷೆಗಳು ನಿಗದಿಯಾಗಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದು, 7,10,363 ಒಂದು ಮಕ್ಕಳು ಒಂದು ಪರೀಕ್ಷೆಗೆ ವಿದ್ಯಾರ್ಥಿಯನ್ನು ನೋಂದಣಿಯನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಹೊಸದಾಗಿ ಪರೀಕ್ಷೆಯನ್ನು ಬರೆಯುವಂಥ ಅಭ್ಯರ್ಥಿಗಳಾಗಿರ್ಬೋದು, ಪುನರಾವರ್ತಿತರಾಗಿರ್ಬೋದು, ಖಾಸಗಿ ಅಭ್ಯರ್ಥಿಗಳು ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಹಾಗೆ SLC ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಅವರು ಕೊಟ್ಟಿದ್ದು, ಮಾರ್ಚ್ ತಿಂಗಳ 18, 2026ರಿಂದ ಏಪ್ರಿಲ್ 2, 2026 ತನಕ ಪರೀಕ್ಷೆಗಳನ್ನು ಬೆಳಿಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆ 15 ನಿಮಿಷ ತನಕ ಪರೀಕ್ಷೆ ನಡೆಸಲಾಗ್ತದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೊಸ ಅಭ್ಯರ್ಥಿಗಳು ಅಂದರೆ ರೆಗ್ಯುಲರ್ ಅಭ್ಯರ್ಥಿಗಳಾಗಿರ್ಬೋದು, ರಿಪೀಟರ್ಸ್ ಮತ್ತು ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಎಲ್ಲರೂ ಸೇರಿ 9,02,889 ಒಂದು ವಿದ್ಯಾರ್ಥಿನಿಯರು ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡಿದ್ದಾರೆ ಅಂತೆಲ್ಲ ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಇತರ ಒಂದು ಪರೀಕ್ಷಾ ವಿಭಾಗ ಸೆಂಟರ್ ಇತರೆಲ್ಲ ಮಾಹಿತಿಗಳನ್ನು ಕೂಡ ಅವರು ಕೊಟ್ಟಿರುವಂಥದ್ದಾಗಿರುತ್ತೆ. ಪ್ರಮುಖವಾಗಿ ಒಂದು ಗೈಡ್ಲೈನ್ಸ್ಗಳು ಏನು ಮಾಹಿತಿನ ಕೊಟ್ಟಿದ್ದಾರೆ, ಸಲಹೆ ಸೂಚನೆಗಳನ್ನು ಅದು ತಿಳಿಸುವಂತಾರೆ. ಮಂಡಳಿಯ ಜಾಲತಾಣದಲ್ಲಿನ SLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಇದು ಅನ್ವಯವಾಗುವಂಥದ್ದಿರುತ್ತೆ. ಸ್ಟೂಡೆಂಟ್ಸ್ ಕಾರ್ನರ್ ಅಂತಕ್ಕಂಥದ್ದಲ್ಲಿ ಪ್ರಮುಖವಾಗಿ ಅವರು ತಿಳಿಸಿರೋದೇನೆಂದರೆ, ಒಂದು ಬ್ಲೂ ಪ್ರಿಂಟ್ಗಳನ್ನಾಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನಾಗಿರ್ಬೋದು, ಒಂದು ಕ್ವಶನ್ ಬ್ಯಾಂಕ್ಗಳನ್ನಾಗಿರ್ಬೋದು, ಪ್ರೀವಿಯಸ್ ಇಯರ್ ಅಂದರೆ ಕಳೆದ ವರ್ಷದ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು, ಕೀ ಆನ್ಸರ್ಗಳನ್ನಾಗಿರ್ಬೋದು ಎಲ್ಲವನ್ನು ಕೂಡ ಅದರಲ್ಲಿ ಅಪ್ಲೋಡ್ ಕೂಡ ಆಗಿರ್ತವೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದಾಗಿರುತ್ತೆ. ಶಿಕ್ಷಣ ಇಲಾಖೆ ಕಡೆಯಿಂದ ಮಕ್ಕಳದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತಲೂ ಕೂಡ ಹೇಳಿರುವಂಥದ್ದು. ಮತ್ತು SLC ಮತ್ತು ದ್ವಿತೀಯ PUC ಅಂದರೆ ಸೆಕೆಂಡ್ PUC ವಿದ್ಯಾರ್ಥಿಗಳ ಪರೀಕ್ಷಾ ಫಲಿತಾಂಶವನ್ನು ಹೆಚ್ಚಳ ಆಗಬೇಕು ಅಂತ ಇಲಾಖೆ ಕಡೆಯಿಂದ ಹಂತವಾಗಿ ಕಾರ್ಯಾಗಾರಗಳಾಗಿರ್ಬೋದು, ಸಭೆಗಳನ್ನಾಗಿರ್ಬೋದು ನಿರಂತರವಾಗಿ ನಡೆಸಲಾಗ್ತಿದೆ ಅಂತ ಮಾಹಿತಿಯನ್ನು ಕೂಡ ತಿಳಿಸಿದ್ದಾರೆ. ಹಾಗೆ ಪ್ರಮುಖವಾಗಿ ಪೋಷಕರ ಸಭೆಗಳನ್ನು ಕೂಡ ನಡೆಸಿ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಕೂಡ ಪೋಷಕರಿಗೆ ತಿಳಿಸಬೇಕು ಅಂತೆಲ್ಲ ತಿಳಿಸಿದ್ದು, ಪ್ರಮುಖವಾಗಿ 2025-26ನೇ ಸಾಲಿನಲ್ಲಿ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಗಳನ್ನು ಕೂಡ ನಡೆಸಲಾಗಿದೆ ಅಂತ ತಿಳಿಸಿದ್ದಾರೆ. ಪ್ರಮುಖವಾಗಿ ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳಿಗೆ ಇದೇ ಮೊದಲನೇ ಬಾರಿಗೆ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋಕ್ಕೆಲ್ಲ ಅವಕಾಶ ಕೂಡ ಕೊಡಲಾಯಿತು ಅಂತ ಹೇಳಿದ್ದು, ಖಾಸಗಿ ಅಭ್ಯರ್ಥಿಗಳು ತಾವು ಆಯ್ಕೆ ಮಾಡಿಕೊಂಡ ತಾಲೂಕಿನಲ್ಲಿ ಲಭ್ಯವಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಥವಾ ಶಾಲೆಗಳಿಗೆ ಮಂಡಳಿಯಿಂದ ರ್ಯಾಂಡಮ್ ಆಗಿ ಹಂಚಿಕೆ ಮಾಡಲಾಗ್ತಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅವರಿಗೆ ಪರೀಕ್ಷಾ ವಿಭಾಗ ಸೆಂಟರ್ಗಳನ್ನು ನಂತರದಲ್ಲಿ ದ್ವಿತೀಯ PUC ಪರೀಕ್ಷೆಗೆ ಅಂತಿಮ ಪ್ರವೇಶ ಪತ್ರ ಏನಿದೆಯಲ್ಲ, ಹಾಲ್ ಟಿಕೆಟ್ ಈಗಾಗಲೇ ಕೊಡಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ, ಲಭ್ಯಗೊಳಿಸಲಾಗಿದೆ. SLC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಮಾರ್ಚ್ ಮೊದಲ ವಾರದಲ್ಲಿ ಅಂತಿಮ ಒಂದು ಪ್ರವೇಶ ಪತ್ರವನ್ನು ನೀಡಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. SLC ಮತ್ತು ದ್ವಿತೀಯ PUC ಪರೀಕ್ಷೆಗೆ ಸಂಬಂಧಪಟ್ಟಂತೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟನ್ನು ತೋರಿಸೋದ್ರ ಮುಖಾಂತರ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಅವಕಾಶನ ಕೂಡ ಕೊಟ್ಟಿದ್ದೀವಿ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅದೊಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದಾಗಿರುವಂಥದ್ದು ಮಕ್ಕಳಿಗೆ. ಪ್ರಮುಖವಾಗಿ ವೆಬ್ ಕಾಸ್ಟಿಂಗ್ ಅನ್ನು ಕೂಡ ಮುಖಾಂತರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ವೀಕ್ಷಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಂದರೆ ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಲಾಗ್ತದೆ, ವೆಬ್ ಕಾಸ್ಟಿಂಗ್ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಪರೀಕ್ಷೆ ನಡೆಸಲು ಬೇಕಾಗಿರುವ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗುವುದು ಅಂತ ಮಾಹಿತಿನ ಕೊಟ್ಟಿರುವಂಥದ್ದಾಗಿರುವಂಥ. ಅಂದರೆ ಪೊಲೀಸ್ನ ಒಂದು ಸೌಲಭ್ಯಗಳನ್ನು ಕೂಡ ತಗೋತಾರೆ. ಅಂದರೆ ಒಂದು ಯಾವುದೇ ರೀತಿ ಸಮಸ್ಯೆ ಆಗದೇ ಇರೋ ರೀತಿಯಲ್ಲಿ ಪರೀಕ್ಷೆ ನಡೆಸೋದಕ್ಕೆ. ಮತ್ತು ಪರೀಕ್ಷಾ ದಿನಗಳಂದು ಪರೀಕ್ಷಾ ಸಮಯದಲ್ಲಿ ಪರೀಕ್ಷಾ ಕೇಂದ್ರಗಳ ಸುತ್ತಮುತ್ತ 200 ಮೀಟರ್ ನಿಷೇಧಾಜ್ಞೆಯನ್ನು ಒಂದು ಪ್ರದೇಶವನ್ನು ಮಾಡಲಾಗ್ತದೆ ಅಂತ ಘೋಷಿಸಲಾಗಿದ್ದರಿಂದ ನಿಷೇಧಿತ ಪ್ರದೇಶಗಳಲ್ಲಿ ಜೆರಾಕ್ಸ್ ಅಂಗಡಿಗಳಾಗಿರ್ಬೋದು, ಸೈಬರ್ಗಳಾಗಿರ್ಬೋದು, ಕಂಪ್ಯೂಟರ್ ಸೆಂಟರ್ಗಳನ್ನು ಮುಚ್ಚಿಸಲು ಕ್ರಮ ವಹಿಸಲಾಗ್ತದೆ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಮುಖವಾಗಿ ಅವರು ಮಾಹಿತಿನ ತಿಳಿಸಿರುವಂಥದ್ದು, ಒಂದು ಜಾಲತಾಣದ ಮೂಲಕ ಉದಾಹರಣೆಗೆ ಅಂತ ಮಾಹಿತಿನ ಕೂಡ ಕೊಟ್ಟಿದ್ದಾರೆ. ಯಾವ್ಯಾವುದು ಅನ್ನೋ ರೀತಿಯಲ್ಲಿ ವಾಟ್ಸಪ್ ಆಗಿರ್ಬೋದು, ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಯೂಟ್ಯೂಬ್ನಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಹಿತಿನ ಹಬ್ಬಿಸಿದ್ರೆ ಅಥವಾ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನಕಲಿ ಪ್ರಶ್ನೆ ಪತ್ರಿಕೆಗಳ ಮೂಲಕ ಆರ್ಥಿಕ ವಹಿವಾಟು ಲಾಭಕ್ಕಾಗಿ ವಹಿವಾಟನ್ನು ನಡೆಸುವ ವ್ಯಕ್ತಿಗಳು ಅಥವಾ ಅವರ ಅಕೌಂಟ್ಗಳನ್ನು ಸಹ ನಿರ್ಬಂಧಿಸಲಾಗ್ತದೆ ಅಂತ ಮಾಹಿತಿನ ತಿಳಿಸಿರುವಂಥದ್ದಾಗಿರುತ್ತೆ. ಯಾವುದೇ ರೀತಿಯಾಗಿ ಕ್ವಶನ್ ಪೇಪರ್ ಲೀಕ್ ಹಾಗೆ ಅಂತ ಸುದ್ದಿನ ಸ್ಪ್ರೆಡ್ ಮಾಡಿದ್ರೆ ಅಥವಾ ಯಾವುದರ ಒಂದು ಆರ್ಥಿಕ ಉದ್ದೇಶಕ್ಕಾಗಿ ಕ್ವಶನ್ ಪೇಪರ್ ನಕಲಿ ಅಂದರೆ ಏನಾದ್ರು ಫೇಕ್ ಇರುತ್ತಲ್ಲ ಅದನ್ನು ಆಗಿರ್ಬೋದು, ಅದನ್ನೇನಾದ್ರು ಸ್ಪ್ರೆಡ್ ಮಾಡ್ತಿದ್ರೆ ಅವರು ವಿರುದ್ಧನೂ ಕೂಡ ಕ್ರಮ ತಗೋತೀವಿ ಅಂತೆಲ್ಲ ಮಾಹಿತಿನ ಕೊಟ್ಟಿದ್ದಾರೆ. ಅವರು ಮೇಲೆ ಹಾಗೂ ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯಂತಹ ಪರೀಕ್ಷಾ ಅಕ್ರಮಗಳಿಗೆ ಉತ್ತೇಜನ ಕೊಟ್ಟವರಿಗೂ ಕೂಡ ವ್ಯಕ್ತಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಮತ್ತು ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಅಗತ್ಯ ಕ್ರಮವನ್ನು ವಹಿಸಲಾಗ್ತದೆ ಅಂತೆಲ್ಲ ತಿಳಿಸಿದ್ದಾರೆ. ಒಂದು ಕಟ್ಟುನಿಟ್ಟಿನ ಕ್ರಮ ಅಂತ ಹೇಳ್ಬೋದು. ಪರೀಕ್ಷೆಗಳನ್ನು ಸುಸೂತ್ರವಾಗಿ ನಡೆಸಲು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಿರುವಂಥವರಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅರೆ ಸರ್ಕಾರಿ ಪತ್ರಗಳ ಮೂಲಕ ಅತ್ಯಂತ ಕ್ರಮಗಳನ್ನು ಕೂಡ ತಗೊಳ್ಳಲಾಗ್ತದೆ ಅಂತ ಮಾಹಿತಿಯನ್ನು ಕೊಡಿದರೆ ಅಗತ್ಯ ಕ್ರಮಗಳು ಕೂಡ ಇರ್ತವೆ. ಪರೀಕ್ಷೆಗಳ ಪೂರ್ವ ತಯಾರಿಯನ್ನು ಜಿಲ್ಲಾ ಹಂತದಲ್ಲಿ ಮಾಡಿಕೊಳ್ಳಲು ಜಿಲ್ಲಾ ಉಪನಿರ್ದೇಶಕರು, ಆಡಳಿತ ಅಭಿವೃದ್ಧಿ ಮತ್ತು ಪದವಿ ಪೂರ್ವವರುಗಳಿಗೆ ಅಗತ್ಯ ಸೂಚನೆ ಕೂಡ ಕೊಟ್ಟಿದ್ದೀವಿ ಅಂತ ಎಲ್ಲ ತಿಳಿಸಿದ್ದಾರೆ. ಪರೀಕ್ಷಾ ಕೇಂದ್ರಗಳಿಗೆ ಮೊಬೈಲ್ ಫೋನ್, ಎಲೆಕ್ಟ್ರಿಕ್ ಉಪಕರಣಗಳು ತರುವುದನ್ನು ಕೂಡ ಬಳಕೆ ಮಾಡೋದನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದೀವಿ ಅಂತೆಲ್ಲ ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಇದಿಷ್ಟು ಕಠಿಣ ಕ್ರಮಗಳನ್ನು, ಇಷ್ಟು ಬದಲಾವಣೆಗಳನ್ನು ಅಥವಾ ಹೊಸ ರೀತಿ ನಿಯಮಗಳನ್ನು ಇದೀಗ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಕಡೆಯಿಂದ ತೆಗೆದುಕೊಂಡಿರುವಂಥದ್ದಾಗಿರುತ್ತೆ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೆ ಮಾಹಿತಿನ